ನಾವು ಪ್ರತಿದಿನ ಮಾಡುವಂಥ ಕೆಲಸ ನಮ್ಮ ಫ್ಯೂಚರ್‌ನ ಡಿಸೈಡ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ಎಸ್, ಡೆಫಿನಿಟ್ಲಿ ಎಸ್. ಯಾಕೆ ಗೊತ್ತಾ? ನಾವು ಈ ದಿನದ ನಮ್ಮ ಕೆಲಸ ನಾವು ಹೇಗೆ ಡಿಸೈಡ್ ಮಾಡ್ಕೊಂಡು ಹೇಗೆ ಮಾಡ್ತೀವೋ, ಅದು ನಮ್ಮ ಫ್ಯೂಚರ್ ಸೆಲ್ಫ್‌ನ ರಿಫ್ಲೆಕ್ಷನ್ ಆಗಿರುತ್ತೆ. ನಾವು ಪ್ರತಿಯೊಬ್ಬರು ಟು ಡೂ ಲಿಸ್ಟ್‌ನ ಬರೀತಾ ಇರ್ತೀವಲ್ವಾ? ಆದರೆ ಅದರ ಜೊತೆ ನಾವು ಗ್ರ್ಯಾಟಿಟ್ಯೂಡ್‌ನ ಬರೆದ್ರೆ ಅದು ಹೇಗಿರುತ್ತೆ? ಗ್ರ್ಯಾಟಿಟ್ಯೂಡ್‌ನ ಫೀಲ್ ಮಾಡಿಕೊಂಡು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಆ್ಯಡ್ ಮಾಡಿದಾಗ ಅದು ಹೇಗಿರುತ್ತೆ? ಇವತ್ತು ಈ ಡೇ 18ನಲ್ಲಿ ದ ಮ್ಯಾಜಿಕಲ್ ಟು ಡೂ ಲಿಸ್ಟ್‌ನ ನಾವು ಎಕ್ಸ್‌ಪೀರಿಯನ್ಸ್ ಮಾಡುವಂಥ ದಿನ ಆಗಿರುತ್ತೆ. ನಾವು ಕೆಲಸ ಮಾಡುವಾಗ ಪ್ರತಿಯೊಬ್ಬರೂ ತುಂಬ ಭಯ ಪಡ್ತಾ ಇರ್ತೀವಲ್ವ, ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತೀವಿ. ಈ ಕೆಲಸ ಆಗುತ್ತೋ ಇಲ್ವೋ, ಇದು ಫಾಸ್ಟಾಗಿ ಮುಗಿಸ್ತೀನೋ ಇಲ್ವೋ ಅನ್ನುವಂಥ ವರೀಸಲ್ಲಿರುತ್ತೆ. ಆದರೆ ಗ್ರ್ಯಾಟಿಟ್ಯೂಡ್ ಆ್ಯಡ್ ಮಾಡಿರುವಂಥ ಟು ಡೂ ಲಿಸ್ಟ್ ಏನು ಮಾಡುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕ್ಲಿಯರ್ ಇಮೇಜ್ ಕೊಡ್ತಾ ಇದೆ. ನಾನು ಟ್ರಸ್ಟ್ ಮಾಡ್ತೀನಿ, ಈ ಕೆಲಸ ತುಂಬ ಸುಲಭವಾಗಿ ಆಗ್ತಾ ಇದೆ ಅನ್ನುವಂತಹ ಬಿಲೀಫ್ ನಾವು ಕೊಡ್ತಾ ಇದ್ದೀವಿ. ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಕ್ಲಿಯರ್ ಇಮೇಜ್ ಸೆಂಡ್ ಮಾಡ್ತಾ ಇದ್ದೀವಲ್ವಾ, ಆ ಕೆಲಸ ನಾವು ಫಾಸ್ಟಾಗಿ ಮುಗಿಸೋ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಗ್ರ್ಯಾಟಿಟ್ಯೂಡ್ ಲ್ಯಾಂಗ್ವೇಜ್ಗೆ ಫಾಸ್ಟಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ತೀನಿ. ಯಾವಾಗ ನೀವು ತುಂಬ ಗ್ರೇಟ್ಫುಲ್ ಆಗಿ ಈ ಕೆಲಸಕ್ಕೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದೀರೋ, ನಿಮ್ಮ ಕೆಲಸ ಅನ್ನೋದು ಆಟೋಮೆಟಿಕ್ ಆಗಿ ಫಾಸ್ಟಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕೃತಜ್ಞತೆಗೆ ಅಷ್ಟೊಂದು ಪವರ್ ಇದೆ ಅಂತ ಹೇಳ್ತಾರೆ. ಈ ಡೇ 18ನಲ್ಲಿ ನಾವೊಂದು ಸಿಂಪಲ್ ಬಟ್ ಏಟ್ ಪವರ್ಫುಲ್ ಆಗಿರುವಂಥ ಎಕ್ಸಸೈಸ್ನ ನೋಡೋಣ. ಫಸ್ಟ್ ನಿಮ್ಮ ಟು ಡೂ ಲಿಸ್ಟಲ್ಲಿರುವಂತಹ 3 ಇಂಪಾರ್ಟೆಂಟ್ ಕೆಲಸಗಳನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಯಾವ ವಿಚಾರ ನಿಮಗೆ ತುಂಬ ಇಂಪಾರ್ಟೆಂಟ್ ಈ ದಿನದಲ್ಲಿ ಅನ್ನೋದನ್ನು ತಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಬರೆದಿರುವಂಥ 3 ಇಂಪಾರ್ಟೆಂಟ್ ಕೆಲಸಗಳ ಪಕ್ಕದಲ್ಲಿ ಈ ಕೆಲಸ ತುಂಬ ಸುಲಭವಾಗಿ ಎಫರ್ಟ್ಲೆಸ್ ಆಗಿ ಫಾಸ್ಟಾಗಿ ಮುಗಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಕೆಲಸ ತುಂಬ ಎಫರ್ಟ್ಲೆಸ್ ಆಗಿ ಫಾಸ್ಟಾಗಿ ಈಸಿಯಾಗಿ ನಾನು ಕಂಪ್ಲೀಟ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಆ 3 ವಿಚಾರಗಳಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಮೀಟಿಂಗ್ ಅಟೆಂಡ್ ಮಾಡಬೇಕು. ಈ ಮೀಟಿಂಗ್ ತುಂಬ ಸುಲಭವಾಗಿ ನಾನು ಫಾಸ್ಟಾಗಿ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಈ ಮೀಟಿಂಗ್ ತುಂಬ ಈಸಿಯಾಗಿ ಅಟೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು. ಫಾರ್ ಎಕ್ಸಾಂಪಲ್, ನೀವೊಂದು ಸ್ಟಡೀಸ್ನ ಮಾಡ್ತಾ ಇರ್ತೀರಾ. ಈ ಸ್ಟಡೀಸಲ್ಲಿ ನಾನು ಈ ದಿನ ಈ ಸಬ್ಜೆಕ್ಟ್ನ ತುಂಬ ಫಾಸ್ಟಾಗಿ ನಾನು ಓದ್ಕೊಂಡಿದ್ದಕ್ಕೆ, ತುಂಬ ಚೆನ್ನಾಗಿದ್ದಕ್ಕೆ ಥ್ಯಾಂಕ್ ಯು. ಈ ದಿನ ಎಲ್ಲ ತುಂಬ ಚೆನ್ನಾಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೊಂದು ಬ್ಯಾಂಕ್ ಕೆಲಸಕ್ಕೆ ಹೋಗಬೇಕು. ಈ ಬ್ಯಾಂಕ್ ಕೆಲಸ ನನಗೆ ಈ ದಿನ ತುಂಬ ಫಾಸ್ಟಾಗಿ ಆಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಇದನ್ನು ನೀವು ಬರಿತಾ ಇರ್ತೀರಲ್ವಾ, ನೀವು ಬರೆದಿದ್ದು ನಿಮ್ಮ ಟು ಡೂ ಲಿಸ್ಟ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿರ್ತೀರಲ್ವಾ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಸಿಗ್ನಲ್ ಕಳಿಸುತ್ತೆ, ಈ ಕೆಲಸ ಆಲ್ರೆಡಿ ಆಗಿದೆ ಅನ್ನುವಂಥ ಸಿಗ್ನಲ್. ಇದು ಯಾಕೆ ವರ್ಕ್ ಆಗುತ್ತೆ? ಬಿಕಾಸ್ ನಿಮ್ಮಲ್ಲಿ ಫಿಯರ್ನ ಕಮ್ಮಿ ಮಾಡುತ್ತೆ, ರೆಸಿಸ್ಟೆನ್ಸಲ್ಲಿರಲ್ಲ, ನೀವು ಒಂದೇ ಇದರಲ್ಲಿರಲ್ಲ, ಮತ್ತು ಒಂದು ಫ್ಲೋ ಸ್ಟೇಟಲ್ಲಿ ಇರ್ತೀರಾ. ನೀವು ಪ್ರತಿ ಸತಿನೂ ಇದು ಮಾಡ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸಲ್ಲಿ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟೇ ಅಲ್ಲ, ನಿಮ್ಮ ದಿನ ಅನ್ನೋದು ತುಂಬ ಸುಲಭವಾಗಿ ಎಫರ್ಟ್ಲೆಸ್ ಆಗಿ ಫ್ಲೋ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು ಈ ಪ್ರಾಕ್ಟೀಸ್ನ ಮಾಡ್ತಾ ಇರ್ತೀರೋ, ನಿಮಗೆ ಎಫರ್ಟ್ಲೆಸ್ ಆಗಿರುತ್ತೆ, ಆ ದಿನ ಎಲ್ಲವೂ ತುಂಬ ಕಾಮಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಸ್ಟ್ರೆಸ್ ಅನ್ನೋದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ನೀವು ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ನೀವು ನಿಮ್ಮ ಕೆಲಸಗಳಿಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ ಅದು ಆಟೋಮೆಟಿಕ್ ಆಗಿ ತುಂಬ ಫಾಸ್ಟಾಗಿ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಸಿಗುತ್ತೆ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಗ್ರ್ಯಾಟಿಟ್ಯೂಡ್ ಅನ್ನೋದು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರಬೇಕು. ಅದು ಯಾವಾಗಲೂ ನಮ್ಮ ಜೊತೆನೇ ಇರೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವಾಗೆಲ್ಲ ಈ ಟು ಡೂ ಲಿಸ್ಟ್ ಬರ್ಕೊತಾ ಇರ್ತೀವಲ್ವ, ಅಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ಈ ದಿನ ನಾನು ಎಲ್ಲ ಕೆಲಸಗಳನ್ನು ತುಂಬ ಸುಲಭವಾಗಿ ಫಾಸ್ಟಾಗಿ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಮುಗಿಸಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಪ್ರತಿದಿನ ನೀವು ಯಾವಾಗೆಲ್ಲ ಟು ಡೂ ಲಿಸ್ಟ್ನ ಬರೀತೀರಲ್ಲ, ಈ ಅಫರ್ಮೇಷನ್ನ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಪಾಸಿಟಿವ್ ಇಂಟೆನ್ಷನಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಸಿಂಪಲ್ ಇದ್ರೂ ತುಂಬಾ ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್ ಇದೆ. ಇದು ಪ್ರತಿದಿನ ಮಾಡೋದ್ರಿಂದ ನಿಮ್ಮ ಕೆಲಸಗಳೆಲ್ಲವೂ ತುಂಬ ಸುಲಭವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಮ್ಮ ದಿನವನ್ನೇ ಚೇಂಜ್ ಮಾಡ್ಕೋಬೋದು ಒಂದು ಸಿಂಪಲ್ ಗ್ರ್ಯಾಟಿಟ್ಯೂಡ್ ಲಿಸ್ಟಿಂದ. ಅಷ್ಟು ಅದ್ಭುತವಾಗಿರುತ್ತೆ ಈ ಟು ಡೂ ಲಿಸ್ಟ್ ಅನ್ನೋದು. ಇದು ಪ್ರತಿಯೊಬ್ಬರು ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ.